ಅಡಿಕೆ ಮತ್ತು ತೋಟದ ಬೆಳೆಗಳನ್ನು ಮುರಿದು ಹಾಳುಗೆಡುತ್ತಿರುವ ಕಾಡು ಹಂದಿಗಳು. ಕಾಡಾನೆಯ ದಾಳಿಯಿಂದ ಅಡಿಕೆ, ತೆಂಗು, ಬಾಳೆ ಇನ್ನಿತರ ತೋಟದ ಬೆಳೆಗಳನ್ನು ಕಳೆದುಕೊಳ್ಳುತ್ತಿರುವ ನಂದಿಬಟ್ಟಲು ಮತ್ತು ತಿಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರುಗಳು ಇತ್ತೀಚೆಗೆ ರಾತ್ರಿ ವೇಳೆ ಕಾಡು ಹಂದಿಗಳು ಅಡಿಕೆ, ತೆಂಗು, ಬಾಳೆ ಮುಂತಾದ ತೋಟದ ಬೆಳೆಗಳನ್ನು ಮುರಿದು ತಿಂದು ಹಾಕುತ್ತಿರುವುದರಿಂದ 3 ರಿಂದ 5 ವರ್ಷ ಪ್ರಾಯದ ಅಡಿಕೆ ಮತ್ತು ತೆಂಗಿನ ಮರಗಳು ನೆಲಕ್ಕುರುಳುತ್ತಿದ್ದು, ಇದರಿಂದ ಕಷ್ಟಪಟ್ಟು ಬೆಳೆದ ರೈತರುಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತಿದೆ ಎಂದು ತೆಗಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಆಮುದಾ ಅವರು ತಿಳಿಸಿದರು. ಕಲತಿಪುರದ ರೈತರಾಗಿರುವ ಸೆಲ್ವರಾಜ್ ಅವರು ಇದೇ ಗ್ರಾಮದ ಸರ್ವೆ ನಂಬರ್ 46ರಲ್ಲಿರುವ 3 ಎಕರೆ ಜಮೀನಿನಲ್ಲಿ ಕಳೆದ 5 ವರ್ಷಗಳ ಹಿಂದೆ ಅಡಿಕೆ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುತ್ತಾ ಬರುತ್ತಿದ್ದು, ಸಮೃದ್ಧವಾಗಿ ಬೆಳೆದಿದ್ದ ಅಡಿಕೆ ತೋಟಕ್ಕೆ ಮಂಗಳವಾರ ರಾತ್ರಿ ದಾಳಿ ಮಾಡಿರುವ ಕಾಡು ಹಂದಿಗಳ ಗುಂಪು ಸುಮಾರು 70ಕ್ಕೂ ಅಧಿಕ ಅಡಿಕೆ ಗಿಡಗಳನ್ನು ಮುರಿದು ಹಾಕಿರುವುದರಿಂದ ರೈತರು ತೋಟದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಹರಸಾಹಸ ಪಡುವಂತಾಗಿತ್ತು. ತಮ್ಮ ತೋಟದ ಅಡಿಕೆ ಗಿಡಗಳ ಜೊತೆಗೆ ತಮ್ಮ ಸುತ್ತಮುತ್ತಲ 4-5 ಮಂದಿ ರೈತರು ಬೆಳೆದಿದ್ದ ಅಡಿಕೆ ಗಿಡಗಳನ್ನು ಸಹ ಕಾಡು ಹಂದಿಗಳು ಮುರಿದು ಹಾಕಿವೆ. ಇದುವರೆಗೂ ರಾಗಿ, ಭತ್ತ, ಜೋಳ, ಶೇಂಗಾ ಮುಂತಾದ ಅಲ್ಪಕಾಲದ ಬೆಳೆ ನಷ್ಟ ತಿಂದು ಹಾಕುತ್ತಿದ್ದ ಕಾಡು ಹಂದಿಗಳು ಇತ್ತೀಚಿನ ಕೆಲ ದಿನಗಳಿಂದ ಅಡಿಕೆ, ತೆಂಗು, ಬಾಳೆ ಮುಂತಾದ ತೋಟದ ಗಿಡಗಳನ್ನು ಮುರಿದು ತಿಂದು ಹಾಕುತ್ತಿರುವುದರಿಂದ ಬ್ಯಾಂಕ್ ಇನ್ನಿತರೆ ಕಡೆಗಳಿಂದ ಸಾಲ ಮಾಡಿ ಬೆಳೆ ಮಾಡಿರುವ ತಮ್ಮಂತಹ ರೈತರುಗಳಿಗೆ ವ್ಯವಸಾಯವೇ ತ್ರಾಸದಾಯಕವೆಂಬಂತಾಗಿದೆ ಎಂದು ಸೆಲ್ವರಾಜ್ ಅಡಿಕೆ ತೋಟದ ರೈತರು ಹೇಳಿದರು. ಪ್ರದೀಪ್ HE NKS TV4 ನ್ಯೂಸ್ ತರೀಕೆರೆ.